ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶೋಕಿ ವ್ಲಾಗ್ಸ್. ಹೊಟ್ಟೆ ಹಸ್ತತಿ ಮೊದ್ಲು ಚಂದಾಗ ಪುರೆ ಕೊಟ್ಟಾನ್ರಿಪ್ಪ. ಪುರೇನು ತಣ್ಣಗದ ಮಾಡಕ್ಕೆ ಬರೋದಿಲ್ಲ. ಲೇಟ್ ಆಗೈತಿ, ತಣ್ಣ ಕುಂತು ತಿನ್ನಬೇಕ. ಸೊ ತಿಂದ ಬಸ್ ಹತ್ತೊಂದು ಬರ್ರಿ. ಟಿಕೆಟ್ ತೊಗೊಂಡು ನಾವು KSRTC ಬಸ್ ಒಳಗೆ ಹೊಸೂರಿಗೆ ಹೊಂಟಿದ್ವಿ. ಯಾಕಂದ್ರೆ ವರ್ಕ್ ಇತ್ತು ನಮ್ಮದು. ಹೊಸೂರಿಂದ ಗದಗ ಹೋಗ್ಬೇಕು, ಗದಗಿಂದ ಗಜೇಂದ್ರಗಡ, ಅಲ್ಲಿಂದ ಬೆಂಚನಮಟ್ಟಿಗೆ ಹೋಗಿ ವರ್ಕ್ ಮುಗಿಸ್ಕೋಬೇಕಿತ್ತು. ಸೊ ಆದಂಗೆ ಅಲ್ಲಿ ಮಾದಪ್ಪನ ಜಾತ್ರೆ ಅಂತ ನಾವು ಹೊಸೂರು ಬಸ್ ಸ್ಟ್ಯಾಂಡಿಗೆ ಬಂದು ನಾನ್ ಸ್ಟಾಪ್ ಗದಗ ಬಸ್ ಹತ್ತಿದ್ವಿ. ಬಸ್ ಸ್ಟಾರ್ಟಿಂಗ್ ಖಾಲಿನೇ ಇತ್ತು. ಬರ್ಬರ್ತಾ ಲೈಟಿಗೆ ಫುಲ್ ಹಾಕ್ಕೊಂತ ಬಂತು. ಬಟ್ ನಮ್ಮ ಕಡೆ ಯಾರೂ ಬರಲಿಲ್ಲ ರೀ. ಅದೊಂದು ನನ್ನ ಪುಣ್ಯ. ಹೀಗಾಗಿ ಸಿಕ್ಕಿದ್ದ ಚಾನ್ಸ್ ಅಂತ ನಾವು ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ಇತ್ತು ಮನ್ಯಾಗ, ಲೇಟಾಗಿ ಬಂದಿದ್ದಕ್ಕೆ ಸುಮ್ಮ ಪೇಪರ್ ಮನ್ಯಾಗ ಇಟ್ಟು ವೇಸ್ಟ್ ಮಾಡೋದು ಯಾಕಂತಂದು ತೊಗೊಂಬಂದು ಅದನ್ನ ಅಲ್ಲೇ ಬಸ್ನಾಗ ಓದ್ಕೊಂತ ಕೂತಿದ್ದೆ. ಅದು ಹೆಂಗೆ ಓದ್ಕೊಂತ ಕುಂತ ನಾವು ಆಲ್ರೆಡಿ ಗದಗ ಬಂದುಬಿಡ್ತು. ಮತ್ತು ಹೊಟ್ಟೆ ಸಿತ್ತು. ಹಿಂಗಾಗಿ ಮತ್ತು ನಾಷ್ಟ ಮಾಡೋದು ನಮ್ಮ ಧರ್ಮ. ಅಲ್ಲಿ ಇಡ್ಲಿ ವಡೆ ಫೇಮಸ್ ಅಲ್ಲ. ನಾಷ್ಟ ಮಾಡಿ ಇನ್ನೊಂದು ಸತಿ ಬಹು ಅಂತ ಚಹಾ ಕುಡ್ದೆ. ಏನು ಸಮಾಧಾನ ರೀ ಚಹಾ ಕುಡ್ದಾಗ. ಪಿಕ್ಚರ್ ಚಿತ್ತಾಗಿದ್ದೆಲ್ಲ ನಿಚ್ಚಳದಂಗೆ ಆಗ್ಬಿಡ್ತು ನನಗೆ. ಸೊ ಅಲ್ಲಿಂದ ಮತ್ತು ಬಸ್ ಹುಡುಕ್ಬೇಕಲ್ಲ, ಇನ್ನೇನು ಮಾಡ್ಲಿಕ್ಕೆ ಬರೋಂಗಿಲ್ಲ. ಸೊ ಬಸ್ ಹುಡುಕುವಂತ ನಾವು ಗಜೇಂದ್ರಗಡಕ್ಕೆ ಬಂದ್ವಿ. ಬಟ್ ಗಜೇಂದ್ರಗಡದ ಪಿಕ್ಚರ್ ಏನಾತಂದ್ರೆ ಹಳೆ ಬಸ್ ಸ್ಟ್ಯಾಂಡ್ನಾಗ ಬರೋದಿಲ್ಲ ಒಂದು ಬಸ್, ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗ್ರಿ ಅಂತಂದರು. ಸೊ ಅಲ್ಲಿಂದ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹಿಡಿದು ಬಸ್ನಾಗ ಕುಂತ್ವಿ. ಬಟ್ ಒಂದು ಖುಷಿ ವಿಚಾರ ಏನಂದ್ರೆ ಬಸ್ನಾಗ ಯಾರ್ಯಾರು ಇದ್ದಿದ್ದಿಲ್ಲ. ಎಷ್ಟು ಆರಾಮ್ ಬಂದೆ ಅಂದ್ರೆ ನಾನು ಭಾಳ ಖುಷಿ ಆಯ್ತು ನನಗೆ. ಏನಪ್ಪ ಇದು ಫ್ರೀ ಬಸ್ ಬಿಟ್ಟರು ಇಷ್ಟು ಕಡಿಮೆ ಗದ್ದಲೈತಲ್ಲ ಅಂತಂದು. ಅಲ್ಲಿಂದ ನಾವೇನು ಮಾಡಿದ್ವಿ, ಸೀದಾ ಬೆಂಚನಮಟ್ಟಿಗೆ ಹೋಗಿ ವರ್ಕ್ ಮುಗಿಸ್ಕೊಂಡು ಹೊಳ್ಳಿ ಮತ್ತು ಎಲ್ಲಿಗೆ ಗಜೇಂದ್ರಗಡಕ್ಕೆ ಬಂದ್ವಿ. ಯಾಕೆ ಬಂದ್ವಿ ಅಂತಂದ್ರೆ ಅಲ್ಲಿ ಒಂದು ಕಾಲಕಾಲೇಶ್ವರ ದೇವಸ್ಥಾನ ಅಂತೈತಿ. ಅದನ್ನು ನೋಡ್ಬೇಕಂತಂದು ನಾವು ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಒಂದು ಕತ್ರಿಗೆ ಹೋರಿ ಅಲ್ಲಿ ಸಿಗ್ತಾರೆ ನಿಮ್ಗೆ ಅಂತಂದು ಆಟೋ ಸಿಗ್ತಾವಂತಂದು. ಸೊ ಆ ಆಟೋ ನೋಡೋಕೆ ನಾವು ಇಲ್ಲಿಂದ ಹೊಂಟಿದ್ವಿ. ಕಡೆಗೂ ನಮ್ಗೆ ಸರ್ಕಲ್ದಾಗ ಆಟೋ ಸಿಕ್ತು. ನಾವು ಆಟೋದಾಗ ಲಾಸ್ಟ್ ಹಿಂದೆ ಇದ್ರಾಗ ಲಾ ಅಂತಂದು ಕುಂತು ರಾಜವಂಶಂಗತೆ ಹೊಂಟ್ವಿ. ನಾವು ಬಂದಿರೋದು ಕಲಕಪ್ಪ ಅಂತ ಕರೆಯುವಂತಹ ಗಜೇಂದ್ರಗಡದಲ್ಲಿರುವಂಥ ಒಂದು ಈಶ್ವರನ ಸಾನ್ನಿಧ್ಯಕ್ಕೆ. ಸೊ ಕ್ಯಾಮ್ರಾ ಹೊಳಸ್ತೀನಿ, ಅವಾಗ ಗೊತ್ತಾಗತ್ತೆ ನಿಮಗೆ ಯಾಕೆ ಇಷ್ಟು ಖುಷಿಯಾಗೈತೆ ನನಗಂತಂದು. ನನಗೆ ಖುಷಿಯಾಗಿದ್ದ ರೀಸನ್ ಏನಂದ್ರೆ ನೋಡಿಲ್ಲ, ಆ ಇಡೀ ಬೆಟ್ಟದ ನಡಕ್ಕೆ ಕೇವಲ ಒಂದು ಕಡೆ ಅಷ್ಟು ಆ ಪರಮಾತ್ಮನ ಸಾನ್ನಿಧ್ಯ ಐತಿ. ಅದನ್ನು ನೋಡೋಕೆ ನಾ ಯಾವಾಗ ಇಲ್ಲಿ ಬರಬೇಕು ಕೆಲಸದ ಮೇಲೆ ಬಂದಿದ್ದ. ಯಾರೋ ಒಂದು 4 ಮಂದಿ ಕೇಳಿದೆ ಇಲ್ಲಿ ಚಲೋ ಐತಿ ಅಂತ ಹೇಳಿದರು. ಸೊ ಅದನ್ನು ನೋಡ್ಲಿಕ್ಕೆ ಬಂದೆ. ಇಲ್ಲಿ ನೋಡಿದಾಗ ಲಿಟ್ರಲಿ ಭಾಳ ಖುಷಿ ಆಯ್ತು. ಇನ್ನೊಂದು ಇದೆ ನೋಡ್ರಿ, ನಮ್ಮ ಇದು ಕಾಲಕಾಲೇಶ್ವರ ದೇವಸ್ಥಾನದ ರಥ. ಅಲ್ಲಿಂದ ನಾವು ಸೀದಾ ಮುಂದೆ ಹೋದ್ವಿ. ಗುಡಿ ಕಡೆ ಹೋಗಿ ನಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಒಳಗೆ ಗಣಪತಿ ಬಪ್ಪ ಒಂದು ನಮಸ್ಕಾರ ಮಾಡಿಕೊಂಡು ಹತ್ತಿದ್ವಿ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಅದು ಎಷ್ಟರ ಇವರು ಬಜರಂಗ ಬಲಿಗಳು ಅದಾರ ಅಂದ್ರೆ ಇಲ್ಲಿ ಕಂಗಾಲ ಬಿಟ್ಟು ಏನಪ್ಪ ಇದು ಅಂತಂದು ಎಲ್ಲ ಕಡೆ ಇವರು ಅದಾರ ರೀ. ಮೆಟ್ಲ ಹತ್ತಿ ಮೆಟ್ಲ ಇಳಿಯೋ ಮಟನು A to Z ಇಡೀ ಸಾಮ್ರಾಜ್ಯನ ಇವ್ರದೈತಿ ಅಂದರೂ ತಪ್ಪಿಲ್ಲ. ಸೊ ನನಗದು ಭಾಳ ಖುಷಿ ಆಯ್ತು. ಯಾಕಂದ್ರೆ ಬಟ್ ಇನ್ನೊಂದು ಆ ಬಜರಂಗ ಬಲಿಗಳು ಯಾರಿಗೂ ಕಿರಿಕಿರಿ ಕೊಡ್ತಿದ್ದಿಲ್ಲ. ಪಾಪ ಈಗ ಮೈ ಮ್ಯಾಚ್ ಜಿಗದೆ ಮಾಡಿದೆ ಆ ಕಡೆ ಇಂಥದ್ದು ಏನೂ ಇಲ್ಲ ರೀ. ಪಾಪ ಏನಾರು ತಿನ್ನಕ್ಕೆ ಕೊಡ್ರಿ ಅಂತ ಕೇಳೋದು ಅಷ್ಟು ಅವು ಮಾಡ್ತಿದ್ವು. ಅದನ್ನು ಬಿಟ್ಟರೆ ಏನು ಮಾಡ್ತಿದ್ದಿಲ್ಲ. ಸೊ ಅವ್ನು ನೋಡ್ಕೊತಾನ ಮೆಟ್ಲ ಹೆಂಗೆ ಹತ್ತಿದ್ನಂತೂ ಗೊತ್ತಾಗಲಿಲ್ಲ. ಬಟ್ ಇವೇನು ದೀಪ ಸ್ತಂಭಗಳದವು ಏನು ಮಸ್ತ್ ಅದಾವ್ರಿ. ಅಲ್ಲಿ ಆ ಗುಡ್ಡದಾಗ ಹೋಗಿ ಸ್ತಂಭ ನೆಟ್ಟಾರಂದ್ರೆ ಮತ್ತು ಗಟ್ಟಿನ ನಮ್ಮ ಮಕ್ಕಳ ನಮ್ಮ ಹಿರಿಯರು ಅಂತ ಅನ್ಬೋದು. ಸೊ ಇದು ಒಂದು ಸೈಡ್ ವ್ಯೂ ಫ್ರಮ್ ಅಪ್ಪರ್ ಸೈಡ್. ಬಟ್ ಒಳಗೆ ಇನ್ನೂ ಒಂದು ವ್ಯೂ ಬರ್ತೈತೆ ರೀ, ಅದು ಮಸ್ತ್ ಐತಿ. ಅಲ್ಲಿ ಹೋಗಿ ನೋಡುವ. ಇದು ಮೇನ್ ಎಂಟ್ರೆನ್ಸ್ ರೀ ಅದ್ರದ್ದು ದೇವಸ್ಥಾನದ ಇದು ಮೇನ್ ಎಂಟ್ರೆನ್ಸ್. ಇಲ್ಲಿಂದ ಒಳಗೆ ಇನ್ನೂ ಒಂದು ಸಬ್ ಎಂಟ್ರೆನ್ಸ್ ಐತಿ. ಇಲ್ಲಿಗೆ ಅಪೋಸಿಟ್ ತೋರಿಸ್ತಾರೆ ನೋಡ್ರಿ. ಇದು ಹೌದ ನೇಚರ್ದು. ಇಲ್ಲಿ ನಿಂತು ಬಿಟ್ರೆ ಇಡೀ ಗಜೇಂದ್ರಗಡ ಗಡ ಅಳ್ಗ್ಯಾಡ್ದಂಗೆ ಕಾಣ್ತದೆ ನೋಡಿ. ಹಂಗೆ ಅವನು ನನ್ನ ಪುಣ್ಯ ನಾನು ಇಲ್ಲಿ ಬಂದನಿ ಅಂತ ಹೇಳಕ್ಕೆ ಹೆಚ್ಚು ಕಡಿಮೆ ಒಂದು 1000 ವರ್ಷದ ಇತಿಹಾಸ ಐತ್ರಿ ಈ ಕಾಲಕಾಲೇಶ್ವರ ದೇವಸ್ಥಾನಕ್ಕೆ. ಇಲ್ಲಿ ಮುಂದೊಂದು ಪರಮೇಶ್ವರನ ಮೂರ್ತಿ ಸ್ಥಾಪಿಸ್ಯಾರ ಅವರು. ಸೊ ಒಳಗೆ ಎಷ್ಟು ಕೋಲ್ಡ್ ಐತಂದ್ರೆ ರೀ, ಅದು ಹೊರಗೆ ಎಷ್ಟೋ ಬಿಸಿಲಿರಲಿ ಮ್ಯಾಲಿಂದ ನೀರು ಬೀಳ್ತೈತಲ್ಲಿ. ಸೊ ಒಳಗೆ ಒಂದು ಟೈಪ್ ನಿಮ್ಗೆ ಡೀಪ್ ಫ್ರೀಸ್ ಒಳಗೆ ಕುಂತ ಫೀಲ್ ಆಕ ತಣ್ಣಗೆ ಸಮಾಧಾನ. ಫಸ್ಟಿಗೆ ನಿಮಗೆ ಸಿಗೋದು ಇಲ್ಲಿ ವೀರಭದ್ರೇಶ್ವರ ಸ್ವಾಮಿಗಳು. ಅದಾದಮೇಲೆ ಒಳಗೆ ಕಾಲಕಾಲೇಶ್ವರ ದೇವಸ್ಥಾನ ಐತಿ. ಆದರೆ ಇಲ್ಲೇ ದೇವರ ಫೋಟೋ ತೆಗೆಯೋದು ವಿಡಿಯೋ ಮಾಡೋದು ನಿಷಿದ್ಧ ಆಗಿದ್ದರಿಂದ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ತೆಗಿಯಂಗಿಲ್ಲ. ನೀವು ಹೋಗಿ ನೋಡಿ ಬರ್ರಿ, ಅಂದಾಗ ನಿಮಗೆ ಕಾಲಕಾಲೇಶ್ವರ ದೇವಸ್ಥಾನದ ದರ್ಶನವೂ ಆಕತಿ, ದೇವ್ರು ನೋಡ್ದಂಗೂ ಆಕತಿ.
ಸೊ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿ ಬಾಜು ಎಲ್ಲ ಇವನ್ನ ಲಿಂಗುಗಳನ್ನು ಪ್ರತಿಷ್ಠಾಪಿಸಿದ್ರು. ಹೊಳ್ಳಿ ಇಲ್ಲೊಂದು ತೊಟ್ಲನೂ ಇತ್ತು ರೀ. ನಾವು ಆ ತೊಟ್ಲಕ್ಕೆ ಒಂದು ವಿಧಿವತ್ತಾಗಿ ನಮಸ್ಕಾರ ಮಾಡಿ ಆ ಲಿಂಗುಗಳಿಂದ ಇನ್ನೊಂದು ಸಾರಿ ಚೆಂದ ಕಣ್ಣು ತುಂಬಿಕೊಂಡು ಅಲ್ಲಿಂದ ಮೇನ್ ಪಾಯಿಂಟ್ ಇಲ್ಲೇ ಐತೆ ನೋಡ್ರಿ. ಈ ನೀರು ಎಲ್ಲಿ ಬರ್ತದಂತ ಯಾರಿಗೂ ಗೊತ್ತಿಲ್ಲ, ಬಟ್ ಆ ನೀರು ಫಿಲ್ಟರ್ ವಾಟರ್ ಕಿನಾನು ಬೆಸ್ಟ್ ಇರ್ತೈತಿ. ಹೆಚ್ಚು ಕಡಿಮೆ 1 ಲೀಟ್ರ್ ನೀರು ಅಲ್ಲೇ ಕುಡಿದು 1 ಲೀಟ್ರ್ ಮನೆಗೆ ತಂದೆ. ಇನ್ನು ಲಾಸ್ಟಿಗೆ ಬ್ರಹ್ಮದೇವರ ದೇವಸ್ಥಾನವೂ ಐತಲ್ಲಿ, ಬಟ್ ಅದು ಈಶ್ವರನ ರೂಪದೊಳಗೆ ತೋರಿಸ್ಯಾರವರು ಹೊಟ್ಟೆ ಬರೋಬ್ರಿ. ಏನಾರು ತೋರಿಸ್ಲಿ, ಬ್ರಹ್ಮದೇವನು ನಾನು ಫಸ್ಟ್ ಟೈಮ್ ನೋಡಿದೆ. ಅವ್ರಿಗೂ ಒಂದು ಸಲಾಮ್ ಹೊಡೆದು ಹೊಳ್ಳಿ ಇನ್ನು ನಮ್ಮ ಊರ ಕಡೆ ಹೋಗೋಣ ಬರ್ರಿ. ಸೊ ದಿಸ್ ವಾಸ್ ಆಲ್ ಅಬೌಟ್ ಕಾಲಕಾಲೇಶ್ವರ ಟೆಂಪಲ್ ದೇವಸ್ಥಾನದ ಬಗ್ಗೆ. ಒಂದು ದರ್ಶನನೂ ಆಯ್ತು, ಒಂದು ವರ್ಕ್ ಮುಗೀತು, ಇತ್ತಾಗ ಒಂದು ಬ್ಲಾಗು ಆಯ್ತು. ಅದ್ರ ಜೋಡಿಗೆ ನಮ್ಮ ಪುಣ್ಯಕ್ಕೆ ಕಾಲೇಶ್ವರ ಸ್ವಾಮಿಯ ಪ್ರಸಾದನೂ ಸಿಕ್ತು. ಸೊ ಇದಾಗಿತ್ತು ಶ್ರೀ ಕಾಲಕಾಲೇಶ್ವರ ದೇವಸ್ಥಾನ, ಗಜೇಂದ್ರಗಡ ದೇವಸ್ಥಾನದ ದರ್ಶನ. ನನಗಂತೂ ಮೈಂಡ್ ಬ್ಲೋಯಿಂಗ್ ಅಂತ ಅನ್ನಿಸ್ತು. ಎಸ್ಪೆಷಲಿ ಆ ನೀರು ಏನು ಕೋಲ್ಡ್ ಐತ್ರಿ. ಆ ನೀರು ಕುಡ್ದಾಗ ಮೈ ಒನ್ ಟೈಪ್ ಲಿಟ್ರಲಿ ಡೀಪ್ ಫ್ರಿಜ್ ಒಳಗಿರೋ ನೀರನ್ನು ಕುಡ್ದು ಹಂಗೆ ಆತು. ಮಸ್ತ್ ಇತ್ತು. ಇನ್ನೇನು ದರ್ಶನನೂ ಅಷ್ಟು ಚಂದ ಆಯ್ತು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಐ ಮೀನ್ ಕಿರಿಕಿರಿ ಮಾಡೋರಿಲ್ರಿ. ಒಂದು 5ರಿಂದ 10 ನಿಮಿಷ ನೀವು ಆರಾಮ್ ದೇವ್ರ ದರ್ಶನ ಮಾಡ್ಕೋಬೋದು. ಅದೊಂದು ಭಾಳ ಖುಷಿ ಕೊಡ್ತು. ಅದು ಬಿಟ್ರೆ ಇಲ್ಲೇನಿದು ಗುಡ್ಡ ಆ ಹತ್ತೋದು, ಅಲ್ಲಿ ನಮ್ಮ ಬಜರಂಗ್ ಬಲೀಸ್, ಎವ್ರಿಥಿಂಗ್ ವಾಸ್ ಆಸಮ್. ಈವನ್ ಲಾಸ್ಟಿಗೆ ಪರಮಾತ್ಮ ಪ್ರಸಾದನೂ ಕೊಟ್ಟರು. ಸೊ ಇದಕ್ಕಿಂತ ಹೆಚ್ಚಿಂದ ನಮಗೂ ಏನು ಬೇಕಾಗಿಲ್ಲ ರೀ. ಬಂದಲ್ಲಿ ಒಂದು ಸ್ವಲ್ಪ ಚಂದಾಗ ದರ್ಶನ ಆಗ್ಬಿಟ್ರೆ ಸಾಕು, ಮನಸ್ಸು ಖುಷಿ ಆಗಿಬಿಡ್ತೈತಿ. ಸೊ ಇದಾಗಿತ್ತು ಇಂದಿನ ವ್ಲಾಗು. ಸೊ ನೆಕ್ಸ್ಟ್ ಟೈಮ್ ಮತ್ತು ಹಿಂಗೆ ಒಣ ಹೊಸ ಬರೀ ನನಗೂ ಏನಾರು ಇದ್ದು ಅಂದ್ರೆ ಹೋಗಿರ್ತಾನೆ. ಅಲ್ಲೇ ಯಾವುದಾದ್ರೂ ಒಂದು ಏನಾರು ಸಿಕ್ಕರೆ ದರ್ಶನ ಮಾಡ್ಕೊಂಡು ಬರೋಣಂತ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ. ಒಂದೇ ಸಾಲೋದಿಲ್ಲ, ಅದಕ್ಕಿಂತ ಹೆಚ್ಚಿಂದ ಹೇಳ್ಬೇಕು. ಆದ್ರೆ ಅದು ನನಗೇನಂತ ಗೊತ್ತಿಲ್ಲ, ಕ್ಷಮಿಸ್ಬಿಡ್ರಿ. ಇಷ್ಟ ಆಗಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಅಂತ ಏನೋ ಅಂತಾರೆ, ಅದನ್ನ ಸ್ವಲ್ಪ ಮಾಡಿ ಬಾಜುಕಿರು ಗಂಟಿನ ಹೊಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ದತ್ತಗುರು ನಮಸ್ತೆ.